ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೂಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಆಲ್ರೆಡಿ ತಮ್ಬ್ಲೈನಲ್ಲಿ ನೋಡಿರ್ತೀರಾ. ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ಪ್ರಿಪ್ರೇಷನ್ ಯಾವ ಥರ ಎಲ್ಲ ಇತ್ತು, ನಮ್ಮ ಮನೇಲಿ ಯಾವ ಥರ ಎಲ್ಲ ಹಬ್ಬದ ವಾತಾವರಣ ಇತ್ತು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಹಬ್ಬ ಅಂತ ಬಂದಿದ್ದ ತಕ್ಷಣ 2 ವಾರಕ್ಕಿಂತ ಮುಂಚೆನೇ ನಾವು ಮನೆಯನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಇಟ್ಕೊಂಡ್ಬಿಟ್ಟಿರ್ತೀವಿ. ಆದರೂ ಹಬ್ಬದ ಹಿಂದಿನ ದಿವಸ ಅಂತೂ ಏನೇ ಕೆಲಸಗಳಂತೂ ಎಲ್ಲ ಬಾಕಿ ಇದ್ದೇ ಇರುತ್ತೆ. ಸಣ್ಣ ಪುಟ್ಟ ಕೆಲಸಗಳಂತೂ ಇದ್ದೇ ಇರುತ್ತೆ. ಹಾಗೆ ಅದನ್ನು ನಾನು ನಿಮ್ಮ ಜೊತೆನೂ ನಮ್ಮ ಮನೇಲಿ ಯಾವ ಥರ ಎಲ್ಲ ವಾತಾವರಣ ಇತ್ತು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮ ಬುಧವಾರನೇ ಬಂದಿದ್ದರು, ಸಂಜೆ ಬಂದರು, ಅಪ್ಪನ ಕರ್ಕೊಂಬಂದಿದ್ರು. ಹಾಗಾಗಿ ಅವನಿಗೆ ಬೆಳಗ್ಗೆನೇ ಟಿಫನ್ ಎಲ್ಲ ಮಾಡಿಬಿಟ್ಟು ಜ್ಯೂಸ್ ಕುಡಿಸ್ತಾಯಿದ್ರು, ಅವನ ಜೊತೆ ಆಟ ಆಡ್ಕೊಂಡಿದ್ರು. ಹಾಗೆ ನಾನೇನು ಮಾಡಿದೆ ಅಂದರೆ, ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತಂದಿದ್ದೆ ಅಲ್ವಾ, ತೋರಿಸ್ದೆ ಅಲ್ವಾ, ಅದನ್ನು ನನ್ನ ಅಮ್ಮಂಗೆಲ್ಲ ತೋರಿಸ್ದೆ. ಆದರೆ ನಾನು ಲಕ್ಷ್ಮಿ ಗುಡಿಸ್ಬೇಕು ಅಂದರೆ ಬಾರ್ಡ್ರ್ ಇರಬೇಕಾಗಿತ್ತು. ನಾನು ಅದನ್ನು ಅರ್ಜೆಂಟಲ್ಲಿ ನೋಡಲೇ ಇಲ್ಲ, ಬಾರ್ಡ್ರೇ ಇಲ್ಲ. ಹಾಗಾಗಿ ಅಮ್ಮಂಗೂ ಕೂಡ ಅಷ್ಟೊಂದು ಸೀರೆ ಅವ್ರಿಗೆ ಯಾಕೋ ಅದು ಸ್ವಲ್ಪ ಉಟ್ಕೊಂಡಾಗ ದಪ್ಪ ಅಂತ ಅನಿಸುತ್ತೆ ಅಂತ ಅಂದರು. ಹಾಗಾಗಿ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ಟಿಫನ್ ಮಾಡಿ ನೆನ್ಮಂಗ್ಲಕ್ಕೆ ಹೋದ್ವಿ. ನೆನ್ಮಂಗ್ಲಕ್ಕೆ ಹೋದರೆ ನೋಡ್ಬೋದು ಜನ ಸಾಗರ ಅಂತಲೇ ಹೇಳ್ಬೋದು. ಆ ಗಾಡಿಗಳು, ಆ ಜನಗಳು, ಹಬ್ಬದ ಎಷ್ಟು ಕಳೆ ಕಾಣಿಸ್ತಾ ಇತ್ತು ಅಂದರೆ ನಮ್ಮ ನೆನ್ಮಂಗ್ಲದಲ್ಲಿ ಅಷ್ಟು ಕಾಣಿಸ್ತಾ ಇತ್ತು. ಹಾಗೆ ನನಗೆ ಸ್ಕ್ರೀನ್ಗಳೆಲ್ಲ ಬೇಕಾಗಿತ್ತು. ಸ್ಕ್ರೀನ್ಗಳನ್ನೆಲ್ಲ ತೊಗೊಂಡು ಸ್ವಲ್ಪ ಸ್ಯಾರಿನೆಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಬೇರೆ ಸೀರೆ ಎಲ್ಲ ತೊಗೊಂಡು ಆನಂತರ ಹೂವು ತೊಗೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಬೈಕ್ನ ಪಾರ್ಕ್ ಮಾಡಿಬಿಟ್ಟು ಬಂದ್ವಿ. ಅಬ್ಬಬ್ಬಬ್ಬಬ್ಬಾ, ಒಂದೊಂದು ಕೇಳ್ತಾ ಇದ್ರೆ ತಲೆ ಸುತ್ತು ಬರುತ್ತೆ. ಆ ಬಿಸಿಲಿಗೂ ಆ ಜನಕ್ಕೂ ಎಲ್ಲ ಹೂವಿನ ರೇಟ್ ಕೇಳ್ತಾ ಇದ್ರೆ ತಲೆ ಸುತ್ತು ಬರುತ್ತೆ. ಜಸ್ಟು 1/4 kgನೇ 500 ರೂಪಾಯಿ ಮಲ್ಲಿಗೆ, ಅಂದರೆ ಈಗ ಬರುತ್ತಲ್ಲ ಆ ಮಲ್ಲಿಗೆ ಹೂವು ಎಲ್ಲ. ಅಮ್ಮ, ಹಾರ ಬಂದು 1500, 1300, 2000, 3000, ಕಮ್ಮಿನೇ ಇಲ್ಲ ಹೂವಿನ ರೇಟ್ ಅಂತೂ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅನಿಸುತ್ತೆ ಇಷ್ಟೊಂದು ರೇಟ್ ಇರುತ್ತೆ ಹೂವಿನ ರೇಟು. ಇನ್ನೇನು ಮಾಡೋದು, ಹಬ್ಬ ಅಂತೂ ಬಿಡೋದಕ್ಕಾಗಲ್ಲ ಅಲ್ವಾ. ಹಾಗಾಗಿ ನಾವೇನು ಅಂದ್ಕೊಂಡ್ವಿ ಅಂದರೆ, ಹಾರಕ್ಕೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ನಾವೇ ತೊಗೊಂಡು ನಾವೇ ಹಾರ ಮಾಡೋಣ ಬಿಡು ಅಂತ ಪ್ರವೀಣ್ ಅವ್ರು ಹೇಳಿದರು. ಹಾಗಾಗಿ ಹಾರಕ್ಕೆ ಏನೇನೆಲ್ಲ ಬೇಕು ಅದನ್ನೆಲ್ಲ ತೊಗೊಂಡು, ಹಾಗೆ ಪೂಜೆಗೆ ಹೂವು ಬೇಕಾಗಿತ್ತು, ಆಮೇಲೆ ಬಳೆ, ಆಮೇಲೆ ಕಮಲದ ಹೂವು, ಆಮೇಲೆ ಸ್ವಲ್ಪ ತರಕಾರಿ, ಹಣ್ಣುಗಳು, ಆಮೇಲೆ ದೇವ್ರ ಮುಂದೆ ಇಡ್ತಾರೆ ಅಲ್ವಾ ತಿಂಡಿಗಳು. ನಾನು ಈ ಸತಿ ಏನೂ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಪ್ರತಿಯೊಂದೂ ನಾವು ಅಲ್ಲಿಂದನೇ ತೊಗೊಂಡ್ವಿ. ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡು ಸ್ವಲ್ಪ ಮನೆಗೂ ಕೂಡ ಹೊಸ ಹೊಸ ಎಲ್ಲ ಐಟಮ್ಸ್ ಬೇಕಾಗಿತ್ತು, ಅದನ್ನು ಎಲ್ಲ ತೊಗೊಂಡು ಮನೆಗೆ ಕೂಡ ಬಂದ್ವಿ. ಮತ್ತೆ ಹೋಗಿ ಸ್ಯಾರೀಸ್ನೆಲ್ಲ ಚೇಂಜ್ ಮಾಡಿಸ್ಕೊಂಡು ಬಂದೆ. ಬಾರ್ಡ್ರೇ ಇರಲಿಲ್ಲ ಯಾವ ಸ್ಯಾರಿಯಲ್ಲೂ. ಅಮ್ಮನ ಹತ್ರ ಬೈಸ್ಕೊಂಡು ತಿರ್ಗಾ ತಗೊಂಡೋಗಿ ಎಲ್ಲ ಚೇಂಜ್ ಮಾಡಿಸ್ಕೊಂಡು ಬಂದೆ. ಅವ್ರಿಗೆ ಯಾಕೋ ಸೀರೆಗಳು ಯಾವುದೂ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರು. ಹಾಗಾಗಿ ತಿರ್ಗಾ ಹೋಗಿ ಎಲ್ಲನೂ ಇವತ್ತು ಚೇಂಜ್ ಮಾಡಿಸ್ಕೊಂಡು ಬಂದೆ. ಸೊ ಇದು ತಿರ್ಗಾ ಅಮ್ಮಂಗೆ ಅಂತ ತೊಗೊಂಬಂದೆ. ಇದು ಲೈಟ್ ಬ್ಲೂ ಹಾಗೆ ಪಿಂಕ್ ಕಲರು, ಇದು ಚೆನ್ನಾಗಿದೆ. ಹಾಗೆ ಲಕ್ಷ್ಮಿಗೂ ಕೂಡ ಫುಲ್ಲು ಗ್ರೀನ್, ಇದು ಬಾರ್ಡರು ಇಲ್ಲಿ ಡಾರ್ಕ್ ಬ್ಲೂ ಬರುತ್ತೆ, ಸ್ವಲ್ಪ ಲೈಟ್ ಬ್ಲೂ ಥರ ಗೋಲ್ಡು. ಇದು ಲಕ್ಷ್ಮಿಗೆ ಅಂತ ತೊಗೊಂಬಂದೆ ಇದನ್ನು. ಹಾಗೆ ಅಕ್ಕಂಗೆ ಮತ್ತು ನನಗೆ ಇಬ್ರಿಗೂ ಸೇಮು, ಒಂದೇ ಕಲರು, ಒಂದೇ ಇದರಲ್ಲಿ ಡಿಸೈನ್ ಮಾತ್ರ ಬೇರೆ ಬೇರೆ ಆ ಥರ ಸೀರೆ ತೊಗೊಂಬಂದೆ 2. ಆ ಥರ ಆಯಿತು. ಎಲ್ಲ ಡಬಲ್ ಕೆಲಸ ಇವತ್ತು. ತಿರ್ಗಾ ಹೋಗಿ ಆ ಥರ ತಗೊಬಂದಿದ್ದಾಯಿತು. ಇಲ್ಲಿ ನನ್ನ ಮಗ ಕಿಸಿತಾವನೆ. ಏನೋ ಕಿಸಿಯೋದು. ಸೊ ಸ್ಕ್ರೀನ್ಗಳು ಅಷ್ಟೇ ನೆನ್ನೆನೇ ತೊಗೊಂಬಂದಿದ್ದೆ, ಡೋರ್ಗೆ ಮತ್ತು ವಿಂಡೋಸ್ಗೆಲ್ಲ. ಇವಾಗೆಲ್ಲ ಚೇಂಜ್ ಮಾಡಬೇಕು. ಇವಾಗ ಒಂದೊಂದೇ ಅದೇ ಕೆಲಸ ಇವಾಗ ನೆಕ್ಸ್ಟ್ ಇರೋದು. ಸೀರೆನೆಲ್ಲ ಫುಲ್ ಡೀಟೇಲಾಗಿ ಏನು ತೋರಿಸೋದಕ್ಕೆ ಹೋಗಿಲ್ಲ, ಜಸ್ಟ್ ಮೇಲೆ ಮಾತ್ರ ತೋರಿಸ್ದೆ. ಲಕ್ಷ್ಮಿ ಉಡ್ಸೋದು ಮಾತ್ರ ಅದನ್ನು ತೋರಿಸ್ತೀನಿ. ಉಡಿಸ್ಬೇಕಾದ್ರೆಲ್ಲ ಫೋನ್ ಮಾಡ್ತೀವಲ್ಲ ಆವಾಗ ತೋರಿಸ್ತೀನಿ ಡೀಟೇಲಾಗಿ. ಇನ್ನು ಮಾಮೂಲಿ ಅಕ್ಕಂಗೆ ನನಗೆ ಕೊಡೋದು ಯಾವಾಗಾದ್ರೂ ಇನ್ನೊಂದ್ಸತಿ ತೋರಿಸ್ತೀನಿ. ನಂದು ಅಕ್ಕಂಗೆ ಮಾಮೂಲಿ ಕೊಟ್ಟು ಕಳಿಸ್ತೀನಲ್ಲ ಅದೇನಿಲ್ಲ. ಅಮ್ಮಂದು ಚೆನ್ನಾಗಿದೆ, ಅದು ನಂಗೆ ನೋಡಿದ ತಕ್ಷಣ ಇಷ್ಟ ಆಯಿತು. ಹಾಗಾಗಿ ಅದನ್ನು ತೊಗೊಂಡ್ಬಂದೆ. ಇವಾಗ ಬೇಗ ಒಂದೊಂದೇ ಕೆಲಸ ಆಗಬೇಕು. ಹಬ್ಬದ ಹಿಂದಿನ ದಿವಸ ಪ್ರಿಪ್ರೇಷನ್ ಬ್ಲಾಗ್ ಇದು. ಯಾವ ಥರ ಎಲ್ಲ ಇರುತ್ತೆ, ಏನೇನೆಲ್ಲ ಅಡುಗೆ ಮಾಡ್ತಾಯಿದ್ದೀವಿ ಅಂತನೆಲ್ಲ ಪ್ರತಿಯೊಂದರೂ ಸ್ವಲ್ಪ ಚಿಕ್ಕದಾಗಿಯೇ ವೀಡಿಯೋಸ್ನ ಮಾಡಿ ಶೇರ್ ಮಾಡ್ತೀನಿ. ಇವಾಗ ಅಮ್ಮ ರವೆ ಉಂಡೆಗೆ ರೆಡಿ ಮಾಡ್ತಾಯಿದ್ದಾರೆ. ನೈಟ್ ಒಬ್ಬಟ್ಟು ಮಾಮೂಲಿ ಅಡುಗೆಗೆ ಏನೇನು ಬೇಕೋ ಆ ಥರದನ್ನ ರೆಡಿ ಮಾಡಬೇಕು. ನನ್ನ ಮಗ ತರಲೆ ಕೆಲಸ, ಬರೀ ಅದು ಇದು ಎತ್ಕೊಂಡು ತರಲೆ ಮಾಡೋದೇ ಆಗ್ತಾವನೆ. ಕಾಯಿ ತುರಿದಿದ್ದಾಯಿತು. ನೆಕ್ಸ್ಟ್ ಇದ್ರಲ್ಲಿ ರವೆ ಉಂಡೆ ಮಾಡೋದೆ ಅಲ್ಲಪ್ಪ. ನನ್ನ ಮಗ ನೋಡಿ ನಾನೇ ಹಿಂಗೆ ಫೋನ್ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೆ ಅಂತ ಆ್ಯಕ್ಷನ್ ಮಾಡಿ ಅವ್ರ ಅಮ್ಮಮ್ಮಂಗೆಲ್ಲ ತೋರಿಸ್ತಾ ಇದ್ದ.
ಅವನ ಜೊತೆ ಹಾಗೆ ಟೈಮ್ ಪಾಸ್ ಮಾಡ್ತಾಯಿದ್ದೆ, ಟೈಮ್ ಪಾಸೇ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸಣ್ಣ ಪುಟ್ಟ ಕೆಲಸ ಏನಿತ್ತಲ್ಲ ಅದನ್ನೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಅಂದರೆ ಮಾಮೂಲಿ ಮನೆಯೆಲ್ಲ ಕ್ಲೀನಾಗಿತ್ತು, ಸ್ಕ್ರೀನ್ಗಳು ಹಾಕೋದು ಇದೆಲ್ಲ ಹೊಸದು ತರಬೇಕಾಗಿತ್ತಲ್ಲ, ಹಾಗಾಗಿ ಎಲ್ಲನೂ ತೊಗೊಂಡು ಬಂದು ಇವಾಗೆಲ್ಲ ಅದನ್ನೇ ಅರೇಂಜ್ ಮಾಡ್ಕೊಳ್ತಾ ಇದ್ದೆ. ಇನ್ನೇನಿದ್ರು ಸಂಜೆ ಮೇಲೆ ಜಾಸ್ತಿ ಕೆಲಸ ಇರುತ್ತೆ ಅಲ್ವಾ, ಇವಾಗೇನಿದ್ರು ಸಣ್ಣ ಪುಟ್ಟ ಕೆಲಸಗಳು ಮಾತ್ರ. ಹಾಗಾಗಿ ಸ್ಕ್ರೀನ್ಗಳನ್ನೆಲ್ಲ ಮೊದಲು ಹಾಕಿ, ಆಮೇಲೆ ನಾವು ಅಡುಗೆ ಮನೆಗೂ ಅಷ್ಟೇ ಅದರಲ್ಲಿ ಸ್ಕ್ರೀನ್ ಹಾಕಬೇಕಾಗಿತ್ತು. ಅದನ್ನು ಕೂಡ ಎಲ್ಲ ಈ ಥರ ಇವಾಗ ಒಂಥರ ಡಾರ್ಕ್ ಬ್ಲೂ ಕಲರ್ ತೊಗೊಂಬಂದಿದ್ದೆ ವಿಂಡೋಗೆ. ಆಮೇಲೆ ಅಡುಗೆ ಮನೆಗೆ ಸ್ವಲ್ಪ ಗ್ರೀನಿಶ್ ಆಗಿರಲಿ ಅಂತ ಹೇಳ್ಬಿಟ್ಟು ಗ್ರೀನ್ ಕಲರ್ ಇದನ್ನು ತೊಗೊಂಬಂದಿದ್ದೆ. ಅಷ್ಟರೊಳಗೆ ಪ್ರವೀಣವರು ಕೂಡ ಹಸುನ ಹೊಲ್ದ ಹತ್ರ ಕಟ್ಟಾಕಿದ್ರಲ್ಲ, ಹಿಡ್ಕೊಂಬಂದರು. ಇನ್ನು ಇವನ್ನ ಅಪ್ಪುನೇ ಹಿಡ್ಕೊಂಡು ನಾವು ಪ್ರತಿಯೊಂದು ಕೆಲಸನೂ ಮಾಡ್ಕೊಳ್ಳೋದು ಇದ್ದೇ ಇರುತ್ತಲ್ಲ, ಹಾಗಾಗಿ ಅಮ್ಮನೇ ಅವನ್ನ ಆಟ ಆಡಿಸ್ಕೊಂಡು ಇದ್ದರು. ನಾನು ಬೇರೆ ಕೆಲಸಗಳನ್ನ ಮಾಡ್ತಾಯಿದ್ದೆ. ಅಮ್ಮ ಬಂದಿದ್ದಕ್ಕೆ ಎಷ್ಟೋ ಕೆಲಸ ಕಮ್ಮಿ ಆಯಿತು ಅಂತಲೇ ಹೇಳ್ಬೋದು. ಹಬ್ಬದ ಹಿಂದಿನ ದಿವಸ ನಾನು ಹೋದ ವರ್ಷ ಎಲ್ಲ ನಾನು ಒಬ್ಬಳೇ ಮಾಡಿದ್ದೆ, ಫುಲ್ ಸುಸ್ತೇ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಆದರೆ ಈ ವರ್ಷ ಅಮ್ಮ ಬಂದಿದ್ದರಿಂದ ಇನ್ನೇನು ಮೇಲೆ ಕೆಲಸ ಇತ್ತಲ್ವ ನಾನು ಮಾಡೋದು, ಅದನ್ನೆಲ್ಲ ನಾನು ಮಾಡ್ಕೊಳ್ತಾ ಇದ್ದೆ. ಅಡುಗೆದೆಲ್ಲ ಅಮ್ಮನೇ ನೋಡ್ಕೋತಾ ಇದ್ದರು. ಹಬ್ಬದ ದಿವಸನೂ ಅಷ್ಟೇ ಹಬ್ಬದ ಅಡುಗೆ ಅಮ್ಮನೇ ಮಾಡಿದ್ದು. ತುಂಬಾ ಹೆಲ್ಪ್ಫುಲ್ ಆಯಿತು ಅಮ್ಮ ಬಂದರೆ. ಹೀಗೆ ಹಬ್ಬದ ದಿವಸದಲ್ಲಿ ಅಮ್ಮಂದಿರು ಬಂದ್ರೇ ಏನೋ ಒಂಥರ ಖುಷಿ. ಅವ್ರು ಕೆಲಸ ಮಾಡಿಕೊಡ್ತಾರೆ ಅಂತ ಅಲ್ಲ, ಅಟ್ಲೀಸ್ಟ್ ನಮ್ಗೆ ಎಷ್ಟೋ ಅಂದರೆ ಇವಾಗ ಇಲ್ಲೆಲ್ಲೋ ನಾವು ಗಮನ ವಹಿಸ್ತಾ ಇರ್ತೀವಿ, ಇವಾಗ ಮಗು ಕಡೆ ಗಮನ ವಹಿಸೋಕ್ಕಾಗಲ್ಲ. ಆವಾಗ ಅವ್ರು ಅದನ್ನು ನೋಡ್ಕೋತಾರಲ್ಲ ಪಾಪುನ, ಅದೊಂಥರ ನೆಮ್ಮದಿ ಅಷ್ಟೇ. ಆಮೇಲೆ ಮನೆ ತುಂಬ ಜನ ಇದ್ದರೆ ಹಬ್ಬದ ಕಳೆನೇ ಬೇರೆ ಅಲ್ವಾ, ಹಾಗೆ ನಾನು ಮನೆಗೆ ಅಂತ ಹೇಳ್ಬಿಟ್ಟು ಕೆಲವೊಂದು ಐಟಮ್ಸ್ನೆಲ್ಲ ತೊಗೊಂಬಂದಿದ್ದೆ. ಅಂದರೆ ಮಿಕ್ಸಿ ಎಲ್ಲ ಪೂರ್ತಿ ಹಾಳಾಗಿಬಿಟ್ಟಿತ್ತು ಅದು. ಆಮೇಲೆ ಕುಕ್ಕರ್ ಒಂದು ದಿವಸ ನಿಮಗೆ ನಾನು ಹೇಳಿದ್ದೆ ಅಲ್ವಾ ಬ್ಲಾಸ್ಟ್ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು, ಹಾಗಾಗಿ ಅದನ್ನು ಹಾಕ್ಬಿಟ್ಟು ಎಲ್ಲನೂ ಹೊಸದನ್ನೇ ತೊಗೊಂಬಂದು ಎಲ್ಲ ಇವತ್ತು ನಾನು ಹಬ್ಬದ ಹಿಂದಿನ ದಿವಸ ಎಲ್ಲ ಓಪನ್ ಮಾಡಿ ಒರೆಸೆಲ್ಲ ಇಡೋಣ ಅಂತ ತೆಗೆದು ಎಲ್ಲನೂ ಎತ್ತಿಟ್ಬಿಟ್ಟು ಎಲ್ಲ ಒರೆಸ್ಬಿಟ್ಟು, ಆನಂತರ ಒಂದು 4-4:15 ಅನ್ನಂಗೆ ಮನೆ ಹಿಂದೆ ಸ್ವಲ್ಪ ಹೂವು ಇದ್ವು, ಹಾಗಾಗಿ ಅದನ್ನೆಲ್ಲ ಕಿತ್ಕೊಂಬ ಅಂತ ಹೇಳಿದ್ರು ಪ್ರವೀಣವರು. ಅಂದರೆ ಹೊಸ್ಲಿಗೆ ದೇವ್ರ ಫೋಟೋಗಳಿಗೆಲ್ಲ ಆಗುತ್ತಲ್ಲ, ನಾವು ತಂದಿರೋದ್ರ ಜೊತೆ ಇದು ಇರಲಿ, ಏನಕ್ಕೆ ಸುಮ್ಮನೆ ಎಲ್ಲ ಅಲ್ಲೇ ಬಾಡೋಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋದು ಅಂತ ಹೇಳಿ ಒಂದು ಅರ್ಧ ಗಂಟೆ ಹೋಗಿ ಎಲ್ಲನೂ ಬಿಡಿಸ್ಕೊಂಬಂದೆ ಹೂವುಗಳನ್ನೆಲ್ಲ. ಆನಂತರ ಡೇರೆ ಹೂವು ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿತ್ತು, ಅದನ್ನೆಲ್ಲ ಬಂದು ಅಮ್ಮನೇ ಹಾಕಿರೋದು. ಹಾಗಾಗಿ ಈ ಸತಿ ಅಮ್ಮ ಇರಲಿಲ್ಲ, ನಾನೇ ಕಿತ್ಕೊಂಡು ಹೋಗ್ತೀನಿ ಅಂತ ಅಪ್ಪಂಗೆ ಹೇಳ್ಬಿಟ್ಟು ಅಜ್ಜಿಗೆ ಹೇಳ್ಬಿಟ್ಟು ನಾನೇ ಎಲ್ಲ ಕಿತ್ಕೊಂಬಂದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಡೇರೆ ಹೂವುಗಳು. ಇದನ್ನು ಅಲ್ಲೂ ಕೂಡ ಮಾರ್ತಾಯಿದ್ರು, ನೆನ್ಮಂಗ್ಲದಲ್ಲೂ ಡೇರೆ ಹೂವುಗಳ್ನ ಮಾರ್ತಾಯಿದ್ರು. ಅದು ಏನು ಒಂದು 50 ರೂಪಾಯಿ, 30 ರೂಪಾಯಿ, 100 ರೂಪಾಯಿ ಗಂಟನೂ ಹೇಳ್ತಾಯಿದ್ರು. ಹಾಗಾಗಿ ಇಲ್ಲೇ ಹಾಕಿದಾರಲ್ಲ ಅಮ್ಮನೇ, ಅದನ್ನೇ ಒಂದೆರಡು ಕಿತ್ಕೊಂಡು ಹೋಗಿಕ್ಕಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಹೂವುಗಳನ್ನೆಲ್ಲ ಕಿತ್ಕೊಂಡು ಅಲ್ಲಿಂದ ಸಂಜೆ ನಾನು ಅಪ್ಪು ಇಬ್ಬರು ಮಾತಾಡಿಕೊಂಡು, ಅವನು ನನ್ನ ಜೊತೆ ಬಂದಿದ್ನಲ್ಲ ಕಡ್ಡಿ ಹಿಡ್ಕೊಂಡು ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊಂಡು ಬರ್ತಾಯಿದ್ದ. ನನಗಂತೂ ಬೆಳಗ್ಗೆಯಿಂದ ಕೆಲಸ ಮಾಡಿ ಫುಲ್ ಸುಸ್ತೇ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಇನ್ನು ರಾತ್ರಿ ಬೇರೆ ಫುಲ್ಲು ಟೈಮ್ ಎದ್ದಿರಬೇಕಲ್ಲ, ಹಾಗಾಗಿ ಆದಷ್ಟು ಇನ್ನೇನು ಇರಲಿಲ್ಲ, ಅಮ್ಮನೇ ಎಲ್ಲ ಅಡುಗೆ ಮಾಡ್ಕೊತಾಯಿದ್ರು, ಬೇರೆ ಕೆಲಸಗಳನ್ನೆಲ್ಲ ನಾನು ಮಾಡ್ಕೋತಾ ಇದ್ದೆ. ಹಾಗೆ ಸಂಜೆ ಆಗೇ ಹೋಯ್ತು ನೋಡ್ತಾ ಇದ್ದಂಗೆ. ಹಬ್ಬದ ಹಿಂದಿನ ದಿವಸ ಟೈಮ್ ಎಷ್ಟು ಬೇಗ ಹೋಗುತ್ತೆ ಅಂದರೆ ಇನ್ನೂ ಟೈಮ್ ಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಅಜ್ಜಿ ಮೊಮ್ಮಗ ಇಲ್ಲಿ ಆಟ ಆಡ್ತಾಯಿದ್ರು. ಅಷ್ಟರೊಳಗೆ ಪ್ರವೀಣವರು ಕೂಡ ಬಂದುಬಿಟ್ಟು ಹಾರ ನಾನು ಹೇಳಿದ್ನಲ್ಲ ತುಂಬಾ ರೇಟ್ ಇತ್ತು ಅಂತ ಹೇಳ್ಬಿಟ್ಟು, ಅದು ಜಸ್ಟ್ ನನ್ನ ಕೈಯಷ್ಟು ಉದ್ದನೂ ಇಲ್ಲ, ಅದಕ್ಕೆ 1200, 1500, 2000 ರೂಪಾಯಿ ಕೇಳ್ತಾ ಇದ್ದಾರೆ. ನನಗೆ ಲಕ್ಷ್ಮಿಗೆ ಒಂದಾದರೂ ಹಾರ ಹಾಕಲೇಬೇಕು ಚೆನ್ನಾಗಿರೋದು ಅಂತ ಆಸೆ. ಹಾಗಾಗಿ ನಾವು ರೋಸ್ಗಳಾಗಿರ್ಬೋದು, ಮಲ್ಲಿಗೆ ಇದು ಕಟ್ತಾರಲ್ಲ ಅದಕ್ಕೆಲ್ಲ ತೊಗೊಂಬಂದು ಪ್ರವೀಣವರು ಅವ್ರು ಮುಂಚೆ ಎಲ್ಲ ಇದನ್ನೆಲ್ಲ ಮಾಡ್ತಾಯಿದ್ರಂತೆ, ಹಾರ ಎಲ್ಲ ಕಟ್ಟೋದು ಪೋಣಿಸೋದೆಲ್ಲ ಮಾಡ್ತಾಯಿದ್ರಂತೆ. ಅವರೇ ನಾನೇ ರೆಡಿ ಮಾಡಿಕೊಡ್ತೀನಿ, ನೀನು ಬೇರೆ ಕೆಲಸ ಮಾಡು ಅಂದರು. ಹಾಗಾಗಿ ಅವರಿಲ್ಲಿ ಹಾರದ ಕೆಲಸ ಮಾಡ್ತಾಯಿದ್ರೆ, ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಊಟ ಮಾಡಿ ಅಪ್ಪನ ಮಲಗಿಸ್ಬಿಟ್ಟು ಆನಂತರ ಅಮ್ಮ ಈಚೆಗಡೆ ಸಗಣಿ ಸಾರಿಸ್ತಾಯಿದ್ರು. ನಿಜವಾಗ್ಲೂ ಎಷ್ಟು ಹೆಲ್ಪ್ ಆಯಿತು ಅಂತಂದರೆ, ಮನೇಲಿ ಈ ಥರ 4-5 ಜನ ಹಬ್ಬದ ಹಿಂದಿನ ದಿವಸ ಸ್ವಲ್ಪ ಆದಷ್ಟು ಕೆಲಸ ಮಾಡಿಕೊಟ್ರೆ ಎಷ್ಟೋ ಆಯಾಸ ಕಮ್ಮಿ ಆಗುತ್ತೆ, ನಮಗೆ ಎಷ್ಟೋ ಫ್ರೀ ಆಗುತ್ತೆ ಬೇರೆ ಕೆಲಸ ಮಾಡೋದಕ್ಕೆ. ಒಬ್ಬಳೇ ಎಲ್ಲ ಮಾಡ್ತೀನಿ ಅಂದರೆ ಸಖತ್ತು ಸ್ವಲ್ಪ ಕಷ್ಟ ಆಗಿರೋದು. ಹೋದ ಸತಿ ಹಂಗೆ ಆಗಿತ್ತು. ಆದರೆ ಈ ಸತಿ ಅಮ್ಮ, ನನ್ನ ಹಸ್ಬೆಂಡ್ ಎಲ್ಲರೂ ಸೇರಿ ಎಲ್ಲ ಕೆಲಸ ಮಾಡಿದ್ರಿಂದ ಆಲ್ಮೋಸ್ಟ್ ಪೂಜೆ ಕೂಡ ಬೆಳಗಿನ ಜಾವ ಕರೆಕ್ಟಾಗಿ ಆಯಿತು. ಸೊ ಫೈನಲಿ ಹಾರ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಸೇಮ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಆ ಕೆಳಗಡೆ 3 ರೋಸ್ ಹಾಕಿದ್ರಲ್ಲ ಅದು ಮಣಿಗಳು ನನ್ನ ಹತ್ರನೇ ಇತ್ತು, ಕೊಟ್ಟೆ, ಅದನ್ನು ಹಾಕಿ ಮಾಡಿದರು. ತುಂಬಾ ಚೆನ್ನಾಗಿದೆ. ನಿಮ್ಗೇನು ಅನ್ನಿಸ್ತು ಹಾರ ಅವ್ರು ಮಾಡಿದ್ದು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.
ಸೊ ಆಮೇಲೆ ಊಟ ಅವರು ಕೂಡ ಎಲ್ಲ ಮುಗಿಸ್ಕೊಂಡು ಒಂದೇ ಸತಿ ಗಂಧಲ ಎಲ್ಲ ಹಾಕಿ ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಕೊಂಡು ಇವಾಗ ದೇವ್ರು ಕೂರ್ಸೋದಕ್ಕೆ ನಾವು ಮಾಮೂಲಿ ಕಿಟಕಿ ಹತ್ರನೇ ನಾವೇನು ಸ್ಕ್ರೀನ್ ಇದೆ ಅಲ್ವ ಅದೇ ಬ್ಯಾಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಲೈಟಿಂಗ್ಸ್ನ ತೊಗೊಂಬಂದಿದ್ವಿ. ಅದನ್ನೇ ಹಾಕ್ಕೊಡ್ತಾಯಿದ್ರು ಪ್ರವೀಣ್ ಅವರು. ಯಾಕಂದರೆ ಇದನ್ನು ಮಾಡಿದಾಗ 12:30 1 ಗಂಟೆ ಆಗಿತ್ತು. ಅವ್ರು ರೆಡಿ ಮಾಡಿಕೊಡ್ತಾಯಿದ್ರು. ಯಾಕಂದರೆ ನಾನು ಆಮೇಲೆ ಸ್ನಾನ ಮಾಡಿ ಕಲಶ ಸ್ಥಾಪನೆ ಎಲ್ಲ ಮಾಡಬೇಕಾಗಿತ್ತಲ್ಲ, ಹಾಗಾಗಿ ಅವ್ರ ಕೈಯಲ್ಲೇ ಇದನ್ನೆಲ್ಲ ಮಾಡಿಸ್ತಾ ಇದ್ದೆ. ಅಂದರೆ ಟೇಬಲ್ ಅರೇಂಜ್ ಮಾಡಿಕೊಡೋದು, ಬಟ್ಟೆನೆಲ್ಲ ಇದನ್ನು ಮಾಡಿಕೊಡೋದು ಅವರೇ ನನಗೆ ಮಾಡಿಕೊಡ್ತಾಯಿದ್ರು. ಆಮೇಲೆ ಹೋಗಿ ಮಲ್ಕೊಳ್ಳಿ ಅಂತ ಹೇಳಿದೆ ನಾನು. ಅಮ್ಮ ರವೆ ಉಂಡೆ ಎಲ್ಲ ಮಾಡ್ತಾಯಿದ್ರು. ನಂಗೆ ಅದು ಕ್ಲಿಪ್ಪಿಂಗ್ಸ್ ತಗೊಳ್ಳೋದಕ್ಕೆ ಆಗಲಿಲ್ಲ. ಯಾಕಂದರೆ ಅವ್ರು ಬೇಗ ಬೇಗ ಮಾಡ್ತಾಯಿದ್ರು. ನಂಗಿದ್ರು ಈ ಕಡೆ ನಾನು ನೋಡ್ಕೊಳ್ತಾ ಇದ್ದೆ. ಹಾಗಾಗಿ ಅಡುಗೆ ಮಾಡೋದನ್ನೆಲ್ಲ ಜಾಸ್ತಿ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಳ್ಳೋದಕ್ಕಾಗಲಿಲ್ಲ. ಲಾಸ್ಟಿಗೆ ಮಾತ್ರ ಹಬ್ಬದ ವೀಡಿಯೋದಲ್ಲಿ ನಾನು ಹಾಕ್ತೀನಿ ಏನೇನೆಲ್ಲ ಅಡುಗೆ ಮಾಡಿದರು ಅಂತ ಹೇಳ್ಬಿಟ್ಟು. ಹಬ್ಬದ ಅಡುಗೆನೇ ಅಲ್ವಾ, ಹಾಗಾಗಿ ಲೈಟಿಂಗ್ಸ್ ಎಲ್ಲ ಹಾಕ್ಕೊಟ್ರು. ಆನಂತರ ನಾವು ಲಕ್ಷ್ಮಿ ಕೂರಿಸ್ತೀವಲ್ಲ ಅದನ್ನು ಟೇಬಲ್ನೆಲ್ಲ ನಾನು ಗಂಧದಲ್ಲಿ ಹಾಕಿ ಎಲ್ಲ ಒರೆಸಾದ್ಮೇಲೆ ಅದಕ್ಕೆ ಪಂಚೆನ ನೀಟಾಗಿ ಕವರ್ ಮಾಡ್ತಾಯಿದ್ರು. ಪ್ರವೀಣ್ ಅವ್ರು ಅದನ್ನು ಮಾಡಿಕೊಡ್ತಾಯಿದ್ರು. ಯಾಕಂದರೆ ನಾನು ಎಲ್ಲ ಮಾಡೋಕ್ಕೋದ್ರೆ ಸುಮ್ಮನೆ ಸುಸ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಕೈಲೆಲ್ಲ ಮಾಡಿಸ್ತಾ ಇದ್ದೆ. ಯಾಕಂದರೆ ಈ ಥರ ಒಬ್ಬೊಬ್ಬರು ಒಂದೊಂದು ಹೆಲ್ಪ್ ಮಾಡಿಕೊಟ್ರೆ ಬೇರೆದೆಲ್ಲ ಬೇಗ ಆಗುತ್ತೆ. ಕಲಶ ಸ್ಥಾಪನೆ ಆಗಿರ್ಬೋದು. ಯಾಕಂದರೆ ಬೆಳಗಿನ ಜಾವ ಹತ್ತತ್ರನೇ ನಾವು ಪೂಜೆ ಮಾಡಬೇಕಾಗಿದ್ದರಿಂದ ನಾನು ಕೂಡ ಫ್ರೆಶ್ ಅಪ್ ಆಗಿ ಕಲಶ ಸ್ಥಾಪನೆ ಮಾಡಬೇಕಾಗಿತ್ತಲ್ಲ, ಹಾಗಾಗಿ ಫಿಲಮ್ ಹಾಕಿದ್ದೆ. ಅದು ನೋಡಿಕೊಂಡೆ ಅದನ್ನು ಎಲ್ಲ ರೆಡಿ ಮಾಡಿಕೊಟ್ರು. ಆನಂತರ ನಾನು ಕೂಡ ಸ್ನಾನ ಗೀನ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ನಾನು ಕಲಶ ಸ್ಥಾಪನೆಗೆ ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ. ಹೋದ ವರ್ಷ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ಏನೇನೆಲ್ಲ ಮಾಡಿದ್ದೆ ಅಂತ ಹೇಳ್ಬಿಟ್ಟು. ಈ ವರ್ಷ ಕೂಡ ಸಣ್ಣದಾಗಿ ಹಾಗೆ ಹೇಳ್ತೀನಿ. ಮೊದಲು ನಾನಿಲ್ಲಿ ನಾವು ಏನು ಕೂರಿಸ್ತೀವಲ್ಲ ಆ ಟೇಬಲ್ಗೆ ರಂಗೋಲಿ ಹಾಕ್ಬಿಟ್ಟು ಅದ್ರ ಮೇಲೆ ಬಾಳೆ ಎಲೆ ಅಕ್ಕಿ ಎಲ್ಲ ಹಾಕಿ, ಅಕ್ಕಿ ನೀವು ಎಷ್ಟು ಹಾಕ್ತಿರೋ ಅದನ್ನು ನೀವು ಉಪಯೋಗಿಸ್ಕೋಬೋದು. ಅದಕ್ಕಾಗಿ ನಾನು ಸ್ವಲ್ಪ ಒಂದು ಬಾಳೆ ಎಲೆ ಕಂಪ್ಲೀಟಾಗಿ ಇದಾಗೋ ಥರ ಟೇಬಲ್ಲು ಕೂರಿಸ್ತೀವಲ್ಲ ಅದು ಕಂಪ್ಲೀಟಾಗಿ ಆಗೋ ಥರ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಸ್ವಸ್ತಿಕ್ಕು ಓಮು ಎಲ್ಲ ಬರಿತಾ ಇದ್ದೆ. ಬರೆದ್ಮೇಲೆ ಒಂದು ಸ್ಟೀಲಿನ ಚೊಂಬಿಗೆ ನಾವು ನವಧಾನ್ಯದಲ್ಲಿ ಯಾವುದಾದ್ರೂ ನೀವು ನವಧಾನ್ಯನ ತುಂಬಬೇಕು. ಅಕ್ಕಿ, ರಾಗಿ ಏನಾದರೂ. ನಾನು ಕೆಳಗಡೆ ಅಕ್ಕಿ ಹಾಕಿದ್ರಿಂದ ಆ ಸ್ಟೀಲಿನ ಬಿಂದಿಗೆ ಒಳಗೆ ನಾನು ಇದನ್ನು ಹಾಕಿದ್ದೆ, ರಾಗಿ ಹಾಕಿದ್ದೆ. ರಾಗಿ ಒಳಗೆ ನಾನು ಏನೇನೆಲ್ಲ ಹಾಕ್ತೀನಿ ಅನ್ನೋದನ್ನ ಇಲ್ಲಿ ನಾನು ತೋರಿಸಿದ್ದೀನಿ. ಬೆಳ್ಳಿ ಕಾಯಿನು, ಆಮೇಲೆ 5 ರೂಪಾಯಿ ಕಾಯಿನು, ಆಮೇಲೆ ಕಮಲದ ಬೀಜ, ಆಮೇಲೆ ಕೌಡೆ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಬಟ್ಲಡಿಕೆ ಆಗಿರ್ಬೋದು, ಇದನ್ನೆಲ್ಲ ನಾನು ಈ ಒಂದು ರಾಗಿ ನಾವೇನು ತುಂಬಿರ್ತೀವಲ್ಲ ಅದರೊಳಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ನಾವು ನೀರೊಳಗೆ ಹಾಕ್ಬೋದು. ನೀರೊಳಗೆ ಹಾಕೋದಕ್ಕಿಂತ ಈ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಒಂಥರ ಅದು ನೀರೊಳಗೆ ಹಾಕಿ ಅದು ಇದ್ರ ಥರ ಸ್ಮೆಲ್ ಥರ ಬಂದುಬಿಡುತ್ತೆ ಅದು. ಹಾಗಾಗಿ ಇದ್ರೊಳಗೆ ಹಾಕೋದ್ರಿಂದ ನಾವು ನೆಕ್ಸ್ಟ್ ಡೇ ಅಕ್ಕಿ ಜೊತೆಗೆ ಆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಏನಾದರೂ ಸ್ವೀಟ್ ಮಾಡಿ ದೇವ್ರಿಗೆ ನೈವೇದ್ಯ ಥರನೂ ಇಡ್ಬೋದು. ಹಾಗಾಗಿ ಕಮಲದ ಬೀಜ ಏನೇನೆಲ್ಲ ಇದಲ್ವ ಅದನ್ನೆಲ್ಲ ನಾನು ಇದ್ರೊಳಗೆ ಹಾಕಿದೆ. ಬೆಳ್ಳಿ ಕಾಯಿನ್ ಮಾತ್ರ ನಾನು ನೀರೊಳಗೆ, ಅಂದರೆ ನಾವು ಏನು ದೇವಿನ ಪ್ರತಿಷ್ಠಾಪನೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತೀವಲ್ಲ ಅದರೊಳಗೆ ನಾನು ಹಾಕಿಬಿಟ್ಟು ಇವಾಗ ನಾನು 2 ಚೊಂಬಿಗೂ ಕೂಡ ಸ್ವಲ್ಪ ಟೈಟಾಗಿರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೇಪನ್ನ ಹಾಕಿ ಇವಾಗ ದೇವ್ರ ಪೂಜೆ ಫಸ್ಟ್ ನಾನು ಕಲಶ ಪೂಜೆ ಮಾಡ್ತಾಯಿದ್ದೀನಿ. ಅರಿಶಿನ, ಕುಂಕುಮ, ಅಕ್ಷತೆ ಎಲ್ಲ ಹಾಕಿ ಅದಕ್ಕೆ ನಾನು ಬೆಳ್ಳಿ ಕಾಯಿನ್ ತೊಗೊಂಬಂದಿದ್ವಿ ಈ ಸತಿ. ಹಾಗಾಗಿ ಬೆಳ್ಳಿ ಕಾಯಿನ್ನ ಅದರೊಳಗೆ ಹಾಕಿ ಅದಕ್ಕೆ ಕಂಕಣ ಅಂತ ಕಟ್ತಾರೆ. ಅದನ್ನು ಫಸ್ಟ್ ಕಂಕಣ ಎಲ್ಲ ಕಟ್ಟಿ ಆಮೇಲೆ ನಾನು 2 ಕಡ್ಡಿ ಹಚ್ಚಿ ಪೂಜೆ ಮಾಡಿ ದೇವ್ರನ್ನ ನೆನೆಸ್ಕೊಂಡು ಬಂದು ನೆಲೆಸಮ್ಮ ಮನೇಲಿ ಅಂತ ಹೇಳ್ಬಿಟ್ಟು ಮೊದಲು ನಾವು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ನಾವೇನು ಕಲಶ ಸ್ಥಾಪನೆ ಮಾಡೋಕ್ಕಿಂತ ಮುಂಚೆ ಒಂದು ಕಲಶಕ್ಕೆ ನಾವು ನೀರು ಹಾಕ್ತೀವಲ್ಲ ಅದನ್ನು ನೀವು ಒಂದು ದಿವಸ ಮುಂಚೆನೇ ಗಂಗೆ ಪೂಜೆ ಅಂತ ಮಾಡಿಬಿಟ್ಟು ತೊಗೊಂಬಂದು ಇಟ್ಕೊಂಡ್ರೆ ಒಳ್ಳೆಯದು. ನಾನು ಕೂಡ ಅದೇ ಥರನೇ ಗಂಗೆ ಪೂಜೆ ಅಂತ ಮಾಡಿಬಿಟ್ಟು ತೊಗೊಂಬಂದಿಟ್ಟು ಇವಾಗ ಅದಕ್ಕೇನೆ ನಾನು ಅರಿಶಿನ, ಕುಂಕುಮ, ಅಕ್ಷತೆ ಎಲ್ಲನೂ ಹಾಕಿ ಕಂಕಣ ಕೂಡ ಇವಾಗ ಕಟ್ತಾಯಿದ್ದೀನಿ. ಕಂಕಣ ಕಟ್ಟಬೇಕಾದ್ರೆ ನೀವು ಎಲೆ, ಅಡಿಕೆ ಇದನ್ನು ಸೇರಿಸಿ ಕಟ್ಬೋದು. ನಾನು ಹಾಗೆ ಕಂಕಣದ ಬರೀ ದಾರನ ಕಟ್ತಾಯಿದ್ದೀನಿ. ಕಂಕಣ ದಾರನ ಕಟ್ಟಿ ಆನಂತರ ಇದಕ್ಕಿಂತ ಮುಂಚೆ ನೀವು ಹೊಸ್ಲು ಪೂಜೆನೂ ಮಾಡ್ಬೋದು. ನಾನು ಹೊಸ್ಲು ಪೂಜೆ ಮಾಡಿದೆ, ಆದರೆ ವಿಡಿಯೋ ತಗೊಳ್ಳೋದಕ್ಕಾಗಲಿಲ್ಲ. ಯಾಕಂದರೆ ನಾನು ನೀರು ತೊಗೊಂಬರ್ತೀವಲ್ಲ ಗಂಗೆ ಪೂಜೆ ನೀವೇನು ಮಾಡ್ತೀರಲ್ಲ ಆ ಪೂಜೆ ಮಾಡಿದ ದಿವಸನೇ ನೀವು ಹೊಸ್ಲು ಪೂಜೆನ ಮಾಡಿ. ಇಲ್ಲ ನೀವು ಕಲಶ ಪೂಜೆ ಮಾಡೋಕ್ಕಿಂತ ಮುಂಚೆ ನೀವು ದೇವ್ರ ಮನೆ ಏನಾದರೂ ಕ್ಲೀನ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ತಾಯಿದ್ರೆ ಆವಾಗಲೇ ಈಚೆ ಬಾಗಿಲಿಗೂ ಕೂಡ ಅರ್ಶಿನನೆಲ್ಲ ಹಾಕಿ ಹೂವು ಆಮೇಲೆ ಸ್ವಲ್ಪ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಅದಕ್ಕೆ 1-2 ಕಡ್ಡಿ ಹಚ್ಚಿ, ಇವಾಗ ನೀವೇನು ಕಲಶ ಸ್ಥಾಪನೆ ಮಾಡ್ತೀರಲ್ಲ ಆವಾಗ ಕಡ್ಡಿ ಹಚ್ಚಿ ಅದಕ್ಕೂ ಕಡ್ಡಿ ಹಚ್ಚಿದ್ರೆ ಒಳ್ಳೆಯದು. ಆವಾಗ ಲಕ್ಷ್ಮಿ ಬರ್ತಾಳೆ ಅಂತ ಹೇಳ್ಬಿಟ್ಟು ನಾನು ಯಾವ ಥರ
ಮಾಡ್ತೀನೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಒಬ್ಬರು ಫಸ್ಟು ಗಂಗೆ ಪೂಜೆ ಮಾಡಿ ಹೊಸ್ಲು ಪೂಜೆ, ಇವಾಗ ಯಾವಾಗ ಪ್ರತಿಷ್ಠಾಪನೆ ಮಾಡೋಕ್ಕಿಂತ ಮುಂಚೆ ಹೊಸ್ಲನ್ನ ಪೂಜೆ ಮಾಡಿ ಅಲ್ಲಿಂದ ಗಂಗೆನ ತೊಗೊಂಬಂದು ಕೂರಿಸ್ತಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನೇನಂದರೆ ಅವತ್ತೇ ಎಲ್ಲ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ದಿವಸ ಮುಂಚೆನೇ ಎಲ್ಲನೂ ಇದನ್ನೆಲ್ಲ ಮಾಡಿಕೊಂಡು ಆ ನಂತರ ಒಂದು 2-2:30 ಆಗಿತ್ತು ನಾನು ಕರೆಕ್ಟಾಗಿ ಕಲಶ ಸ್ಥಾಪನೆ ಮಾಡಬೇಕಾದ್ರೆ. ಸೊ ಹಾಗಾಗಿ ಇನ್ನು ಕರೆಕ್ಟಾಗಿ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋದ್ರಿಂದ 5:30-6 ಗಂಟೆ ಅಷ್ಟೊತ್ತಿಗೆಲ್ಲ ನಮ್ಮ ಮನೇಲಿ ಪೂಜೆ ಆಗಬೇಕು ಅಂತ ನಾನು ಹೋದ ವರ್ಷವೂ ಅಷ್ಟೇ 4:15 ಗಂಟೆಗೆಲ್ಲ ಪೂಜೆ ಆಗಿಬಿಟ್ಟಿತ್ತು ನಮ್ಮ ಮನೇಲಿ. ಹಾಗಾಗಿ ಅಷ್ಟೊತ್ತೊಳಗೆ ಪೂಜೆ ಆದರೆ ನಮ್ಮ ಮನೆ ಹಸುಗಳಿಗೂ ಕೂಡ ಪೂಜೆ ಮಾಡ್ಬೋದಲ್ಲ ಅನ್ನೋದೊಂದು ಇದರಿಂದ ನಾನು ಬೇಗನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮುಗಿಸ್ಕೊಡ್ತೀನಿ. ಆಮೇಲೆ ತಿರ್ಗಾ ಅಂದರೆ 3 ಸತಿ ಪೂಜೆ ಮಾಡಬೇಕಾಗುತ್ತೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ. 10 ಗಂಟೆಗೆ ಒಂದು ಸತಿ, ತಿರ್ಗಾ ಸಂಜೆ ಒಂದು ಸತಿ. ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ಅದು ದೇವಿಗೂ ಕೂಡ ಒಳ್ಳೆಯದು, ನಮಗೂ ಕೂಡ ನಮ್ಮ ಮನೆಗೂ ಕೂಡ ಒಳ್ಳೆಯದು ಅಂತ ಹೇಳ್ಬಿಟ್ಟು ಈ ಥರ ನನಗೆ ಏನು ಗೊತ್ತಿದೆಯೋ ಅದರಲ್ಲಿ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ವರ್ಷವೂ ಏನಾದರೂ ಒಂದು ಹೊಸದನ್ನು ನಾನು ಏನಾದರೂ ತಪ್ಪಿದರೆ ಇಲ್ಲ ಈ ವರ್ಷ ಏನಾದರೂ ನಾನು ಬಿಟ್ಟಿದ್ರೆ ಅದನ್ನು ಮುಂದಿನ ವರ್ಷ ನೀಟಾಗಿ ಇನ್ನೊಂದು ಸತಿ ತಿಳ್ಕೊಂಡು ತಿರ್ಗಾ ತಪ್ಪದೇನೆ ಆ ತಪ್ಪು ಮಾಡ್ದಂಗೆ ನಾನು ನಡೆಸ್ಕೊಳ್ತಾ ಹೋಗ್ತಾಯಿದ್ದೀನಿ. ಇವಾಗ ನಾನು ಕಲಶಕ್ಕೆಲ್ಲ ಪೂಜೆ ಮಾಡಿದ್ಮೇಲೆ ದೇವ್ರಿಗೆ ಅಂತ ಹೇಳ್ಬಿಟ್ಟು ನಾನು ಸೀರೆ ತಂದಿದ್ನಲ್ಲ, ಇದೇ ಸೀರೆ ಅಂದರೆ ಏನಾಗೋಯ್ತು ಅಂದರೆ ನಾನು ಸ್ಟಾರ್ಟಿಂಗ್ ತಂದಿದ್ದ ಸೀರೆ ನಾನು ಬಾರ್ಡ್ರೇ ನೋಡ್ಕೊಂಡಿರಲಿಲ್ಲ ಸರಿಯಾಗಿ, ಆ ಥರ ಒಂದು ಕನ್ಫ್ಯೂಷನ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ತಿರ್ಗಾ ಹೋಗಿ ಅವ್ರಿಗೆಲ್ಲ ತೋರಿಸಿ ಆನಂತರ ತಿರ್ಗಾ ಬಾರ್ಡ್ರ್ ಸೀರೆನೆಲ್ಲ ತೊಗೊಂಡು ಬಂದು ಇದು ಅರ್ಜೆಂಟಲ್ಲಿ ನಾವು ಹೇಳ್ತೀವಲ್ಲ ಸಮಾಧಾನದಿಂದ ತೊಗೊಂಬರ್ಬೇಕು, ನಮಗೆ ಆ ಸೀರೆ ಇಷ್ಟ ಆಗುತ್ತೋ. ನಾವು ಸಡನ್ನಾಗಿ ಹಬ್ಬದ ದಿವಸ ಹೋದರೆ ತುಂಬ ರಶ್ ಇರ್ತಾರೆ, ನಮ್ಮದೇ ನೋಡ್ತಾರಾ ಬೇರೆಯವ್ರದ್ದೇ ನೋಡ್ತಾರಾ ಅಲ್ವಾ. ಆದರೂ ಹಸ್ರು ಸೀರೆ ಅಲ್ವಾ, ಸರಿ ಆಯಿತು ಅದನ್ನೇ ತೊಗೊಂಬಂದೆ. ಅಮ್ಮಂಗೆ ಬ್ಲೂ ಆ್ಯಂಡ್ ಪಿಂಕ್ ಕಲರ್ ತೊಗೊಂಬಂದೆ. ನಮಗೆ ಮಾಮೂಲಿ ನಾನು ತೋರಿಸ್ನಲ್ಲ ಅದೇ. ಇವಾಗ ನಾನು ದೇವ್ರಿಗೆ ಸೀರೆ ಉಡಿಸ್ಬೇಕು ಅಂತ ಹೇಳ್ಬಿಟ್ಟು ಮೊದಲು ಅರ್ಧ ಸೀರೆ ಅಂದರೆ ನಾವು ಫುಲ್ಲು ಸೀರೆಯಲ್ಲಿ ಅರ್ಧ ಫೋಲ್ಡ್ ಮಾಡಿಕೊಂಡು ಅದನ್ನು ನಾನು ನೆರಿಗೆ ತಗೊಳ್ತಾ ಇದ್ದೀನಿ. ನೆರಿಗೆ ತಗೊಂಡ್ರೆ ಈ ಸರ್ತಿ ನಾನು ತುಂಬ ಡಿಫ್ರೆಂಟಾಗೇನು ಕೂರ್ಸೋದಕ್ಕಾಗಲಿಲ್ಲ, ಯಾಕಂದರೆ ನನಗೆ ತುಂಬ ಆಸೆ ಇದ್ದಿದ್ದು ಬೆಳ್ಳಿ ಮುಖವಾಡ, ಹಾಗೆ ಕಾಲು ಕೈ ಎಲ್ಲ ತೊಗೊಂಡು ಬಂದು ಆ ಥರ ಒಂದು ಕೂರಿಸ್ಬೇಕು ಅಂತ ಆಸೆ ಇತ್ತು. ಆದರೆ ಈ ವರ್ಷ ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಆಗಿ ಬೇರೆದಕ್ಕೆಲ್ಲ ಸ್ವಲ್ಪ ಜಾಸ್ತಿ ದುಡ್ಡೆಲ್ಲ ಖರ್ಚು ಮಾಡಿದ್ರಿಂದ ಈ ಸರ್ತಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ಆ ತಾಯಿಗೆ ಮಾಡಿದ್ದೀನಿ. ಒಪ್ಪೆಲ್ಲ ಅವಳೇ ನೋಡ್ಕೋತಾಳೆ ಅಂತ ಹೇಳ್ಬಿಟ್ಟು ಎಷ್ಟು ಆಗುತ್ತೋ ಈ ವರ್ಷ ಅಷ್ಟೇ ಇದರಲ್ಲಿ ನಾನು ನನ್ನ ಒಂದು ಮನೆ ಮಟ್ಟಿಗೆ ನಾವು ಮಾಡಿಕೊಂಡ್ವಿ. ಸೊ ಈ ಥರ ನೆರಿಗೆನೆಲ್ಲ ಕೂರಿಸ್ಕೊಂಡು ತಾಯಿಗೆ ನಾನು ಸೀರೆನ ಉಡ್ಸೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅದನ್ನೆಲ್ಲ ನಾನು ಡೀಪಾಗಿ ತೋರಿಸಿಲ್ಲ ಯಾವ ಥರ ಎಲ್ಲ ಉಡಿಸ್ದೆ ಅಂತ. ನಿಮ್ಗೇನಾದರೂ ಬೇಕು ಅಂದರೆ ಖಂಡಿತವಾಗ್ಲೂ ಮುಂದಿನ ವರ್ಷ ನಾನು ಇನ್ ಡೀಟೇಲಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷ ಸ್ವಲ್ಪ ಆಗಲಿಲ್ಲ, ನನಗೆ ಬೇರೆ ಕ್ಲಾಸಸ್ ಅದು ಇದು ಅಂತ ಹೇಳ್ಬಿಟ್ಟು ನಂಗೆ ಅದರಲ್ಲಿ ಬ್ಯುಸಿಯಾಗಿದ್ದರಿಂದ ಈ ವರ್ಷ ಅದೇನು ಮಾಡೋದಕ್ಕಾಗಲಿಲ್ಲ. ಹೋದ ವರ್ಷ ನಾನು ಮಾಡಿದ್ದೆ 2-3 ಥರ ಸೀರೆ ಯಾವ ಥರ ಉಡ್ಸೋದು, ಮನೇಲೇ ಯಾವ ಥರ ಬಳಸ್ಕೊಂಡೆಲ್ಲ ಮಾಡೋದು ಅಂತ ನಾನು ತೋರಿಸಿದ್ದೆ. ಈ ವರ್ಷ ನಂಗೆ ಅದೇನು ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಈ ಸರ್ತಿ ಎಷ್ಟು ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ ಹಬ್ಬದ ದಿನ ಆಗಿರ್ಬೋದು, ಹಬ್ಬದ ಹಿಂದಿನ ದಿನ ಪ್ರತಿಯೊಂದೂ ಸ್ವಲ್ಪ ಆದಷ್ಟು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ವರಮಹಾಲಕ್ಷ್ಮಿ ಹಬ್ಬ ಅಂತೂ ನನಗೆ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಹಾಗೆ ನಾನು ಈ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 1 ವರ್ಷ ಆಗುತ್ತೆ ಕರೆಕ್ಟಾಗಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಬ್ಬರು ಕಮೆಂಟ್ ಕೂಡ ಮಾಡಿದರು, ನೀವು ಕರೆಕ್ಟಾಗಿ 1 ವರ್ಷ ಆಯ್ತಲ್ವಾ ಚಾನಲ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಅದ್ರ ಬಗ್ಗೆ ನಾನು ಕಂಪ್ಲೀಟ್ ವಿಡಿಯೋನ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಹಾಕ್ತೀನಿ. ಸೀರೆ ಎಲ್ಲ ಉಡಿಸಿ ದೇವ್ರಿಗೆ ಅಂತ ಹೇಳ್ಬಿಟ್ಟು ನಾನು ಒಡವೆಗಳನ್ನೆಲ್ಲ ಸ್ವಲ್ಪ ಗಂಧಲೆಲ್ಲ ಹಾಕಿ ತೊಳೆದು ಎತ್ತಿಟ್ಟಿದ್ದೆ, ಅದನ್ನೆಲ್ಲ ಹಾಕಿಬಿಟ್ಟು ಆನಂತರ ಇಲ್ಲಿ ನಾನು ತಟ್ಟೆಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ನನಗೆ ಯಾಕೆ ವರಮಹಾಲಕ್ಷ್ಮಿ ಹಬ್ಬ ತುಂಬ ಸ್ಪೆಷಲ್ ಅನ್ನೋದನ್ನ ನಾನು ಹಬ್ಬದ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಹಾಗೆ ಅದು ಸ್ವಲ್ಪನಾದರೂ ನನಗೆ ಒಂಥರ ಸಮಾಧಾನ ನಿಮ್ಮ ಜೊತೆ ಹೇಳ್ಕೊಂಡ್ರೆ, ಯಾಕೆ ನಾನು ವರಮಹಾಲಕ್ಷ್ಮಿ ಹಬ್ಬನ ಸ್ಟಾರ್ಟ್ ಮಾಡಿದೆ, ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದೆ, ಅವತ್ತಿನ ದಿವಸನೇ ಯಾಕೆ ಸ್ಟಾರ್ಟ್ ಮಾಡಿದೆ, ಇದನ್ನೆಲ್ಲ ನಾನು ಹಬ್ಬದ ದಿವಸ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಇವಾಗ ನಾನು ತಟ್ಟೆನೆಲ್ಲ ರೆಡಿ ಮಾಡ್ಕೊಬೇಕಾದ್ರೆ ತಾಯಿಗೆ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಮಡ್ಲಕ್ಕಿನ ನಾನು ತಪ್ಪದೇನೆ ಇಕ್ತೀನಿ. ಇದನ್ನು ನಾವು ನಮ್ಮನೆ ಹೆಣ್ಣು ದೇವ್ರಿಗೆ ಯಾರಿಗಾದ್ರೂ ಕೊಡ್ಬೋದು. ಅದಕ್ಕೆ ಇಲ್ಲಿ ನಮ್ಮ ಲಕ್ಷ್ಮೀ ದೇವಸ್ಥಾನ ಇದೆ, ಅಲ್ಲೇ ಕೊಡೋಣ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿಕೊಂಡು ಇವಾಗ ತಟ್ಟೆಗಳನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೆ ಒಂದೊಂದೇ. ನಾನು ತಿಂಡಿಗಳೇನು ಮಾಡಿರಲಿಲ್ಲ, ಅದನ್ನು ಕೂಡ ತಟ್ಟೆಗಳನ್ನೆಲ್ಲ ಒಂದೊಂದೇ ಜೋಡಿಸ್ಕೊಂಡು ಆನಂತರ ದೇವ್ರ ಮನೇಲಿ ನಾನು ಪ್ರತಿಯೊಂದನ್ನು ರೆಡಿ ಮಾಡ್ಕೊಂಡಿದ್ದೆ. ಆದರೆ ಹೂವು ಒಂದು ಹಾಕಿರಲಿಲ್ಲ, ಯಾಕಂದರೆ ಲಕ್ಷ್ಮಿಗೆ ನಾನು ಹೂವು ಹಾಕ್ದಾಗೆ ಅಲ್ಲಿ ಹೂವು ಹಾಕೋಣ ಅಂತ ಹೇಳ್ಬಿಟ್ಟು ಈಚೆಗಡೆ ಬಾಗಿಲಿಗೆ ತೋರಣ ಎಲ್ಲ ಹಾಕಬೇಕಾಗಿತ್ತು. ಅದನ್ನೆಲ್ಲ ಸಣ್ಣ ಪುಟ್ಟದನ್ನೆಲ್ಲ ಆವಾಗಲೇ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೆ.
ಆಲ್ಮೋಸ್ಟ್ ಇದರಲ್ಲಿ ನಾನು ಹೇಗೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ಅಂತ ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾವ ಥರ ಪೂಜೆ ಆಯಿತು ಸಂಜೆ ಬೆಳಗ್ಗೆ ಅದನ್ನೆಲ್ಲ ನಾನು ಅಪ್ಕಮಿಂಗ್ ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರೆದಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.